ನಮಸ್ಕಾರ ಸ್ನೇಹಿತರೆ. ರಾಮಾಯಣದ ಗ್ರಂಥಕ್ಕಿಂತ ಮುಂಚೆ ಇನ್ನೊಂದು ರಾಮಾಯಣದ ರಚನೆ ಆಗಿತ್ತು ಅನ್ನೋ ಮಾಹಿತಿ ಎಷ್ಟೋ ಜನರಿಗೆ ತಿಳಿದಿಲ್ಲ. ಹಾಗೂ ಹನುಮಾನ್ ಚಾಲೀಸದ ರಚನೆ ಯಾವ ರೀತಿ ಆಯಿತು ಅನ್ನೋ ಮಾಹಿತಿ ಕೂಡ ತಿಳಿದಿಲ್ಲ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಮಾಹಿತಿನ ತಿಳಿಸ್ಕೊಡ್ತೇನೆ. ಈ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರಾಮ ಹಾಗೂ ರಾವಣರ ಯುದ್ಧದ ನಂತರ ಹನುಮಂತ ದೇವರು ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ. ಇಲ್ಲಿ ಹೋದ ನಂತರ ರಾಮನ ಬಗ್ಗೆ ಬರಿಬೇಕು ಅನ್ನೋ ಒಂದು ಕುತೂಹಲದಿಂದ ತನ್ನ ಉಗುರಿನಿಂದ ಬಂಡೆಗಲ್ಲುಗಳ ಮೇಲೆ ರಾಮಾಯಣವನ್ನು ಬರೀತಾರೆ. ಆ ಒಂದು ರಾಮಾಯಣಕ್ಕೆ ಹನುಮದ್ ರಾಮಾಯಣ ಅಂತ ಹೆಸರನ್ನು ಸೂಚಿಸ್ತಾರೆ. ಈ ಹನುಮದ್ ರಾಮಾಯಣ ರಚನೆಯ ನಂತರ ಇತ್ತ ವಾಲ್ಮೀಕಿ ಮಹರ್ಷಿಗಳು ಕೂಡ ರಾಮಾಯಣದ ರಚನೆ ಮಾಡ್ತಾ ಇರ್ತಾರೆ. ಇವರಿಗೆ ಹನುಮಂತ ದೇವರು ಕರೆದುಕೊಂಡು ಬಂದು, ನಾನು ಹನುಮದ್ ರಾಮಾಯಣ ರಚನೆ ಮಾಡಿದ್ದೀನಿ, ನೀವು ಬಂದು ನೋಡಬೇಕು ಅಂತ ತೋರಿಸಿದಾಗ, ನಾನು ಬರೆದಿರೋ ರಾಮಾಯಣದಕ್ಕಿಂತ ನೀನು ಬರೆದಿರೋ ಹನುಮದ್ ರಾಮಾಯಣ ತುಂಬ ಮೋಹಕವಾಗಿದೆ, ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಇತ್ತ ಅವರಿಗೆ ಬೇಸರ ಕೂಡ ಆಗುತ್ತೆ. ನೀನು ಸ್ವತಃ ರಾಮ ದೇವರ ಜೊತೆ ಇದ್ದೆ ಅಂತ ಹೇಳಿದಾಗ, ಆಗ ಹನುಮಂತ ದೇವರು ಬೇಸರ ಪಟ್ಟಂತಹ ವಾಲ್ಮೀಕಿ ಮಹರ್ಷಿಗಳನ್ನು ನೋಡಿ ಆ ಬಂಡೆಗಳುಗಳನ್ನು ಸಮುದ್ರದಲ್ಲಿ ಹಾಕಿಬಿಡ್ತಾನೆ. ಮುಂದೆ ಒಂದಿನ ಆ ಒಂದು ಬಂಡೆಗಲ್ಲಿನ ಒಂದು ಭಾಗ ಕಾಳಿದಾಸರಿಗೆ ಸಿಗುತ್ತೆ. ಅದು ಒಂದು ಕಡೆ, ಆ ವಿಷಯ ಬೇರೆ. ಆದರೆ ಇತ್ತ ವಾಲ್ಮೀಕಿ ಮಹರ್ಷಿಗಳಿಗೆ ಹನುಮಂತ ದೇವರು ಆ ಬಂಡೆಗಳುಗಳನ್ನು ಸಮುದ್ರದಲ್ಲಿ ಹಾಕಿದ ವಿಷಯ ಕೇಳಿ ಬೇಜಾರಾಗುತ್ತೆ. ನೀನು ನನ್ನ ಒಂದು ಗೌರವಕ್ಕೆ ಧಕ್ಕೆ ಬರಬಾರ್ದು ಅಥವಾ ನನಗೆ ಬೇಜಾರಾಗುತ್ತೆ ಅನ್ನೋ ವಿಷಯಕ್ಕೆ ನೀನು ಬರೆದಿರೋ ಹನುಮದ್ ರಾಮಾಯಣವನ್ನು ಸಮುದ್ರದಲ್ಲಿ ಹಾಕಿದೆ. ನಿನ್ನ ಒಂದು ಋಣಕ್ಕೆ ಅಥವಾ ತ್ಯಾಗಕ್ಕೆ ನಾನು ಮುಂದಿನ ಜನ್ಮದಲ್ಲಿ ತುಳಸಿದಾಸನಾಗಿ ಹುಟ್ಟಿ ಹನುಮಾನ್ ಚಾಲೀಸವನ್ನು ನಾನು ರಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಮುಂದಿನ ಜನ್ಮದಲ್ಲಿ ತುಳಸಿದಾಸರಾಗಿ ಹುಟ್ಟಿ ಹನುಮಾನ್ ಚಾಲೀಸವನ್ನು ಹನುಮಂತ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ನಾವು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹನುಮಂತ ದೇವರು ಒಂದು ಕಟ್ಟೆ ಮೇಲೆ ಕುಳಿತುಕೊಂಡು ಯಾವುದೋ ಒಂದು ಪುಸ್ತಕ ಬರೆಯುತ್ತಿರುವಂತಹ ಚಿತ್ರವನ್ನು ನೋಡಿದ್ದೇವೆ. ಅದು ಕಾಲ್ಪನಿಕ ಒಂದು ಚಿತ್ರವಾಗಿದ್ದರೂ ಕೂಡ ಮೂಲವಾಗಿ ಹನುಮದ್ ರಾಮಾಯಣವನ್ನು ಹಿಮಾಲಯದ ಬಂಡೆಗಲ್ಲುಗಳ ಮೇಲೆ ಶ್ರೀ ಹನುಮಂತ ದೇವರೇ ರಚನೆ ಮಾಡಿದಿರುವಂತಹ ಹನುಮದ್ ರಾಮಾಯಣವು ಕೂಡ ರಾಮಾಯಣದಕ್ಕಿಂತ ಮುಂಚೆ ಇದ್ದಂತಹ ಗ್ರಂಥವಾಗಿತ್ತು ಅಂತ ಎಷ್ಟೋ ಜನರಿಗೆ ಈ ಮಾಹಿತಿ ತಿಳಿದಿಲ್ಲ. ಅದರ ಒಂದು ಭಾಗ ಕಾಳಿದಾಸರಿಗೆ ಸಿಕ್ಕಿ ಆ ಒಂದು ಭಾಗದ ಆಧಾರದ ಮೇಲೆ ಅವರು ಕಾಲ್ಪನಿಕವಾಗಿ ತಮ್ಮ ಆಧ್ಯಾತ್ಮ ಶಕ್ತಿಯಿಂದ ತಮ್ಮ ಬರವಣಿಗೆಯಿಂದ ರಾಮಾಯಣವನ್ನು ರಚನೆ ಮಾಡ್ತಾರೆ. ಇತ್ತ ಸ್ನೇಹಿತರೆ, ರಾಮಾಯಣದ ರಚನೆ ವಾಲ್ಮೀಕಿ ಹಾಗೂ ಇನ್ನಿತರ ಬೇರೆ ಬೇರೆ ಕವಿಗಳು ಹಾಗೂ ಇನ್ನಿತರ ಋಷಿಮುನಿಗಳು ಮಾಡಿದ್ದಾರೆ. ಆದರೆ ಮೊದಲು ರಾಮಾಯಣವನ್ನು ರಚನೆ ಮಾಡಿದಂತಹ ಹನುಮದ್ ರಾಮಾಯಣದ ಕರ್ತೃ ಹನುಮಂತ ದೇವರ ಬಗ್ಗೆ ಹಾಗೂ ಹನುಮಂತ ದೇವರು ರಚನೆ ಮಾಡಿರುವಂತಹ ರಾಮಾಯಣದ ಬಗ್ಗೆ ಈ ಮಾಹಿತಿ ಹೆಚ್ಚು ಯಾರಿಗೂ ತಿಳಿದಿಲ್ಲ. ಹಾಗೂ ಹನುಮಾನ್ ಚಾಲೀಸ ಬರೆಯೋದಕ್ಕೆ ಕಾರಣ ಯಾಕೆ, ಏನು, ಹಾಗೂ ತುಳಸಿದಾಸರು ಯಾಕೆ ಬರೆದರು ಅನ್ನೋ ಮಾಹಿತಿ ಕೂಡ ತಿಳಿಯದ ಮಾಹಿತಿ ಆಗಿತ್ತು ಅಂತ ಕೇಳಿದಾಗ ಆಶ್ಚರ್ಯ ಕೂಡ ಆಗುತ್ತೆ ಹಾಗೂ ಅಚ್ಚರಿ ಕೂಡ ಆಗುತ್ತೆ. ಇದು ಹನುಮದ್ ರಾಮಾಯಣ ಹಾಗೂ ಹನುಮಾನ್ ಚಾಲೀಸ ರಚನೆ ಹಿಂದಿರುವಂತಹ ಇತಿಹಾಸದ ಹಾಗೂ ಪೌರಾಣಿಕ ಮಾಹಿತಿಯಾಗಿದೆ. ಧನ್ಯವಾದಗಳು.